ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಿಡಿಒ ವಿರುದ್ಧ ಶಾಸಕ ಗರಂ ಆಗಿರುವಂತಹ ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ತಾಯಲೂರು ಗ್ರಾಮದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಡೆದಿದೆ. ಕೋಲಾರ ಜಿಲ್ಲೆ ಮುಳಬಾಗಿಲು ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರು ಜನಸ್ಪಂದನ ಕಾರ್ಯಕ್ರಮದಲ್ಲಿನ 78 ಅರ್ಜಿಗಳ ಪೈಕಿ 56 ಅರ್ಜಿ ಪಿಡಿಒ ಕಾರ್ಯವೈಖರಿ ಬಗ್ಗೆ ದೂರುಗಳಿದ್ದ ಕಾರಣ ಪಿಡಿಒ ಮುಖದ ಮೇಲೆ ಅರ್ಜಿಯನ್ನ ಎಸೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರಾಮಗಳಲ್ಲಿ ಸಮಸ್ಯೆಗಳ ಸರಮಾಲೆ ಕಂಡು ಶಾಸಕ ಕೆಂಡಾಮಂಡಲ ಆಗಿದ್ದಾರೆ. ತಾಯಲೂರು ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ ರೆಡ್ಡಿ ವಿರುದ್ಧ ಗ್ರಾಮದ ನೈರ್ಮಲ್ಯ, ಅನಧಿಕೃತ ಅಂಗಡಿಗಳ ತೆರವು, ದೇವಾಲಯದ ಎದುರು ಮಾಂಸದ ಅಂಗಡಿಗೆ ಅನುಮತಿ, ಚರಂಡಿಗಳ ಸ್ವಚ್ಛತೆ ಇಲ್ಲದೆ ಜನರ ಪರದಾಟ ಸೇರಿದಂತೆ ಹಲವು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡು ಕೂಡಲೇ ಪಿಡಿಒ ಅವರನ್ನ ಬದಲಾಯಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಒಂಬತ್ತು ಕೇಸ್ ನಿಮ್ಮ ಬರ್ತಾ ಇಟ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಹುಚ್ಚಿಲ್ಲ. ಅವರು ಇಷ್ಟಾರ ಕೆಲಸ ಮಾಡಿ ಹೋಗ್ತಾರೆ ಸುಮ್ಮನೆ. ಆ ದೇವಸ್ಥಾನ ಮುಂದೆ ಪರ್ಮಿಷನ್ ಹೆಂಗ್ ಕೊಟ್ಟಿ ಅಂಗಡಿ ಹಾಕಿ ನೀನು ಮಣ್ಣ ಅಂಗಡಿಗೆ ಹೆಂಗಿದೀಯ ನೀನು? ಏನಕ್ಕಿದೀಯ ನೀನು? ಗೌರ್ಮೆಂಟ್ ಜಾಗದಲ್ಲಿ ಅನಧಿಕೃತವಾಗಿ ಹೆಂಗಪ್ಪ ಹಾಕ್ತಾರೆ? ವಾದಿಸ್ತಾರೆ ಮತ್ತೆ ಇಟ್ಕೊಂಡು ಹೋಗ್ಬಿಟ್ಟು. ನಿನಗೆ ಎರಡಾದ್ರೆ ಎರಡು ಏನು ಹೇಳಿದೆ ನಿನಗೆ? ಆಗುತ್ತಾ ಅಂತ ಕೇಳಿದೆ. ಆಗುತ್ತಂತ ಹೇಳಿ ದುಲ್ಪಲ್ ಹಾಕಿದ್ದ ನಾನು. ಒಂದು ಕಂಟಿನ್ಯೂ ಮಾಡಿ ಗೊತ್ತಿಟ್ಟಾಕ್ರಿ. ನೀವು ಸರೋಗಿದೆ ಎತ್ಕೊಂಡು ಹೋಗ್ಬಿಡಿ, ಎಷ್ಟು ಸಮಸ್ಯೆ ಎತ್ಕೊಂಡು ಹೋಗ್ಬಿಡಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.